ಟಿವಿ9 ಸೆಲ್ಯೂಟ್ 2026 ಈ ಮಹಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಟಿವಿ9 ಸೆಲ್ಯೂಟ್ 2026 ಅಸೋಸಿಯೇಟ್ ಸ್ಪಾನ್ಸರ್ ಕೇನ್ಸ್ ಟೆಕ್ನಾಲಜಿ ಇಂಡಿಯಾ ಲಿಮಿಟೆಡ್, ಮೈಸೂರು ಸ್ಯಾಂಡಲ್ ಸೋಪ್, supported by Bharat Group of Companies, Empowering India, RR Gold Palace, Amrut Noni, Nayana Kumar Multi Speciality Hospital, Mysuru, gift sponsor Milex. ಟಿವಿ9 ಪ್ರತಿ ವರ್ಷ ಮೂರು ಪ್ರಶಸ್ತಿಗಳನ್ನು ಕೊಡುತ್ತೆ. ಒಂದೇನು ಅಂತಂದರೆ ನವನಕ್ಷತ್ರ ಸನ್ಮಾನ, ಅಂದರೆ ಕರ್ನಾಟಕದ ಸಾಧಕರು ಯಾರು ಅವ್ರನ್ನ ಗುರುತಿಸಿ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ. ಜೊತೆಗೆ ಮಹಿಳೆಯರ ಸಾಧನೆಗಳನ್ನು ಗುರುತಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮ, ಅದು ಮಹಿಳೆಯರಿಗೋಸ್ಕರ ಮೀಸಲು. ಇನ್ನು ಪೊಲೀಸರಿಗೋಸ್ಕರ ಕೊಡುವಂಥ ಅವಾರ್ಡ್, ಅದು ಸಲ್ಯೂಟ್. ಇವತ್ತು ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. ನಾವು ಗುಡಿಗೆ ಹೋದಂಥ ಸಂದರ್ಭದಲ್ಲಿ ಗಡಿಯ ದೇವರುಗಳು ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿ ಒಳಗಡೆಗೆ, ದೇಶದ ಒಳಗಡೆಗೆ ನಮ್ಮನ್ನು ರಕ್ಷಣೆ ಮಾಡುವಂಥವ್ರು ಅಂತಂದರೆ ಪೊಲೀಸರನ್ನು ಗುರುತಿಸಿ ನಾವು ಗೌರವಿಸಬೇಕು, ಸನ್ಮಾನಿಸಬೇಕು. 4 ವರ್ಷದ ಹಿಂದೆ ಬಂದಂಥ ಪ್ರಸ್ತಾಪ ಇದು. 3 ಬಾರಿ ನಾವು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದು 4ನೇ ವರ್ಷದ ಕಾರ್ಯಕ್ರಮ ಟಿವಿ9 ಸೆಲ್ಯೂಟ್. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಇದೀಗ ಚಾಲನೆಯನ್ನ ಕೊಡುವುದಕ್ಕೆ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೀನಿ ಸಚಿವರಾಗಿರುವಂತಹ ಕೃಷ್ಣ ಭೈರೇಗೌಡರು, ಶರಣಪ್ರಕಾಶ್ ಪಾಟೀಲ್ ಅವರು, ಹಾಗೆಯೇ ಪೊಲೀಸ್ ಮಹಾನಿರ್ದೇಶಕರಾಗಿರುವ ಸಲೀಂ ಅವರು, ಟಿವಿ9 ನೆಟ್ವರ್ಕ್ COO ನ್ಯಾಷನಲ್ ಇಂಟರ್ನ್ಯಾಷನಲ್ ಒಂದು ಸಂಗತಿನ ನಾವಿವತ್ತು ಚರ್ಚೆ ಮಾಡಲೇಬೇಕು. ಈ ಮೊನ್ನೆ ಬಹಳ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಫೀಸರ್ ಲಾವಣ್ಯ ತೀರ್ಕೊಂಡು ಹೋದರು. ನಾವು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ವರ್ಷ. ನಮ್ಮನ್ನು ಬಿಟ್ಟು ಅಗಲಿರುವಂಥವ್ರಿಗೆ ಯಾಕೆ ನಾವು ಅವ್ರನ್ನ ಸ್ಮರಣೆ ಮಾಡಬಾರ್ದು ಅಂತ ಈ ರೀತಿ ಪ್ರತಿ ವರ್ಷ ಯಾರ್ಯಾರು ನಮ್ಮನ್ನು ಬಿಟ್ಟು ಅಗಲಿರ್ತಾರೆ ಅಂಥವರ ಸ್ಮರಣೆ ಮಾಡುವಂಥ ಸಂದರ್ಭ ಇದು. ತಾವೆಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ನಮನವನ್ನು ಸಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ರವಿ ಮುದ್ದಿಯವರು ಬರೆದಂಥ ಬ್ಯೂಟಿಫುಲ್ ಒಂದು ಸಾಂಗ್ ಕೂಡ ಈಗ ಪ್ಲೇ ಆಗುತ್ತೆ. ಈ ಮಣ್ಣಿಗೆ ತಲೆಯ ಬಾಗಿ ನಾಡ ಜನಕ್ಕೆ ಕಾವಲಾಗಿ ಎದೆಯ ನೋವು ನುಂಗಿ ಕತ್ತಲಲ್ಲಿ ಬೆಳಕಾದವರು ಕಾದ ಬಿಸಿಲಿಗೆ ಕರಗದೆ ಸುರಿಯೋ ಮಳೆಗೆ ಅಡುಕದೆ ಕೊರೆಯೋ ಚಳಿಗೆ ನಡುಗದೆ ನ್ಯಾಯ ಕಾಯೋ ರಕ್ಷಕರು, ನ್ಯಾಯ ಕಾಯುವ ರಕ್ಷಕರು. ನಿಮ್ಮ ಹೆಜ್ಜೆಗಳು ಕೂಗಿ ಹೇಳುತ್ತಿವೆ, ನಿಮ್ಮ ಹೆಜ್ಜೆಗಳು ಕೂಗಿ ಹೇಳುತ್ತಿವೆ ಸಾವಿರಾರು ಕತೆಗಳ, ನಮ್ಮ ಜೀವ ಉಳಿಸಿದ ಕತೆಗಳ, ಎಲ್ಲಿಯೂ ಹೋಗಿಲ್ಲ, ಎಲ್ಲಿಯೂ ಹೋಗಿಲ್ಲ, ಎಂದೆಂದಿಗೂ ನೀವು ಅಜರಾಮರ. 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 ದಯವಿಟ್ಟು ಎಲ್ಲರೂ ಕೂಡ ಆಸೀನರಾಗಬೇಕು. ನಮ್ಮನ್ನು ಬಿಟ್ಟು
ಅಗಲಿದಂಥ ಚೇತನಗಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ.